ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಡ ಗುಣಿತಾಕ್ಷರಗಳಿಂದ ಆದ ಪದಗಳನ್ನು ಕೆಲವೊಂದನ್ನು ರಚಿಸೋಣ. ಅದರಲ್ಲಿ ಮೊದಲನೆಯದು ಡ ತಲಕಟ್ಟು ಡ, ಅದಕ್ಕೆ ಡ ಮ ರಾ ಕೊಂಬು ರು, ಡಮರು ಗ, ಮತ್ತೆ ಒಂದು ಗ ಹಾಕಿ ದೊಡ್ಡ ಳ ಹಾಕಿ ಕೊಂಬು ಕೊಡೋಣ, ಳು ಆಗುತ್ತೆ. ಡಮರುಗಗಳು ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಡಾ ಕಿಲಿ ಅಥವಾ ಡಾ ದೀರ್ಘ ಅಥವಾ ಡಾ ತಲಕಟ್ಟಿನ ದೀರ್ಘ ಹೇಗೆ ಬೇಕಾದ್ರೆ ಹೇಳ್ಬೋದು. ಡಾ ಅಂತ ಆಗುತ್ತೆ, ಅದಕ್ಕೆ ಡಾ ದೀರ್ಘ ಡಾ, ಒಂದು ಸೊನ್ನೆ ಡಾಮ್, ಬಾ ರಾ ಕೊಂಬು ರು, ಡಾಂಬರು ಅಂತ ಒಂದು ಪದನ ಬರೆಯೋಣ. ಡಾರ್ಜಿಲಿಂಗ್ನೂ ಆಗುತ್ತೆ. ನಾವು ಈಗ ಸದ್ಯಕ್ಕೆ ಇದೊಂದು ಪದನ ಬರೆಯೋಣ. ನೆಕ್ಸ್ಟ್ ಡಾಗೆ ಗುಡಿಸು ಡಿ, ಡಾ ಗುಡಿಸು ಡಿ, ಡಿಗೆ ಡಿ ಸ, ಒಂದು ಸೊನ್ನೆ ಸಂ, ಬ ಎರ್, ಹೀಗೆ ರಾಗ ಹಾಕಿ ಈ ಥರ ಹಾಕಿದ್ವಿ ಅಂದರೆ ಆಗುತ್ತೆ. ಡಿಸೆಂಬರ್ ಅಂತ ಒಂದು ಪದನ ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಡಾ ಗುಡಿಸನ್ ದೀರ್ಘ ಡಿ ಅಂತಾಗುತ್ತೆ, ಅದಕ್ಕೆ ಡಾ ಗುಡಿಸನ್ ದೀರ್ಘ ಡಿ ಝ, ಝ ಲ್, ಡೀಸೆಲ್ ಅಂತ ಒಂದು ಪದ ಹಾಕೋಣ. ಅಥವಾ ಡೀಸೆಲ್ ಅಂತಲೂ ಹೇಳ್ಬೋದು. ಅಥವಾ ಇನ್ನೊಂದು ಪದ ಡಾ ಗುಡಿಸನ್ ದೀರ್ಘ ಡಿ ಲ, ಡೀಲ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಡಾಗೆ ಕೊಂಬು, ಡಾ ಕೊಂಬು ಡು ಆಗುತ್ತೆ, ಡೂಗೆ ಡಾ ಕೊಂಬು ಡು, ಆಮೇಲೆ ಮಾ ಹಾಕೋಣ, ಮಾಗೆ ಮಾವತ್ತು ಡುಮ್ಮ, ಮತ್ತು ಣ ಹಾಕಿ ಅದಕ್ಕೆ ಒಂದು ನಾವತ್ತು ಕೊಡೋಣ, ಡುಮ್ಮಣ್ಣ ಅಂತ ಒಂದು ಪದನ ಮಾಡೋಣ. ನೆಕ್ಸ್ಟ್ ಡೂ, ಡಾ ಕೊಂಬು ಕಿಲಿ ಡೂ ಅಂತಾಗುತ್ತೆ, ಅದಕ್ಕೆ ಡಾ ಕೊಂಬು ಕಿಲಿ ಡೂ, ಗ ಗ ಳು, ಡೂಗಗಳು ಅಂತ ಒಂದು ಪದನ ಬರೆಯೋಣ. ನೆಕ್ಸ್ಟ್ ಡಾಗೆ ಒಟ್ರ ಸುಳಿ ಡ್ರೂ ಆಗುತ್ತೆ. ಡ್ರೂಗೆ ಅಷ್ಟಾಗಿ ಪದಗಳು ಸಿಗಲ್ಲ, ನಾನಿದು ಜಸ್ಟ್ ಅಕ್ಷರಗಳನ್ನು ಹಾಕಿ ಒಂದು ಪದ ರಚನೆನ ಮಾಡ್ತೀನಿ. ಡಾ ಕೊಟ್ರ ಸುಳಿ ಡ್ರೂ, ಸೊನ್ನೆ ಡ್ರುಂಗ್, ಚಾ ದೀರ್ಘ ಚಾ, ಲಾಗೆ ಅಥವಾ ಲೆ, ಡ್ರುಂಚಾಲೆ ಅಂತ ಒಂದು ಪದನ ಬರೀತೀನಿ. ನೆಕ್ಸ್ಟ್ ಡಾಗೆ ಏತ್ವ ಡೇ ಆಗುತ್ತೆ, ಡೇಗೆ ಒಂದು ಸೊನ್ನೆ ಡೆಂಗ್, ಗಾ ಕೊಂಬುಗ್ಗು, ಅದಕ್ಕೆ ಯಾವತ್ತು ಅಂದರೆ ಡೆಂಗ್ಯೂ ಅಂತ ಆಗುತ್ತೆ. ಡೆಂಗ್ಯೂ, ಜಾಗೆ ವಾವತ್ತು ಕೊಡ್ತೀನಿ, ಜ್ವಾ ಅಂದರೆ ಜಾ ಪೂರ್ಣಾಕ್ಷರ ಇರೋದು ಅರ್ಧ ಆಗುತ್ತೆ, ಜ್ ಆಗುತ್ತೆ. ಇದು ಅರ್ಧ ಅಕ್ಷರ, ವಾ ಅರ್ಧಾಕ್ಷರ ಇರೋದು ಪೂರ್ಣಾಕ್ಷರವಾಗಿ ಪರಿಣಮಿಸುತ್ತೆ. ಡೆಂಗ್ಯೂ ಜ್ ವ ರ, ಡೆಂಗ್ಯೂ ಜ್ವರ ಅಂತ ಆಗುತ್ತೆ. ನೆಕ್ಸ್ಟ್ ಡೆಡ್ಲಿ, ಡಾಗೆ ಅಥವಾ ಡೇ ಮತ್ತು ಡಾ ಗುಡಿಸು ಡಿ ಹಾಕ್ಬಿಟ್ಟು ಅದಕ್ಕೆ ಲಾವತ್ತು, ಡೆಡ್ಲಿ ಅನ್ನೋ ಒಂದು ಪದನ ಬರೆಯೋಣ. ಇದು ವಿಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೀವಿ. ಅಂದರೆ ಗಾ ಕೊಂಬು ಗೂಗೆ ಯಾವತ್ತು ಕೊಟ್ಟಿದ್ದೀವಿ, ಗೂ ಇರೋದು ಇಗ್ ಆಗುತ್ತೆ. ಈ ಯಾವತ್ತಿಗೆ ಈ ಸ್ವರ ಊ ಸ್ವರ ಸೇರುತ್ತೆ. ಡೆಂಗ್ಯೂ, ಜಾಗೆ ವಾವತ್ತು ಜ್ವರ, ಡೆಂಗ್ಯೂ ಜ್ವರ ಅಂತಾಗುತ್ತೆ. ಇಲ್ಲಿ
ಡಾಗೆ ಅಥವಾ ಡೇ ಬರ್ತಿದ್ವಿ, ಮತ್ತು ಡಾ ಗುಡಿಸಿ ಡಿ ಬರೆದು ಲಾವತ್ತು ಕೊಡ್ತಿದ್ದೀವಿ. ಇದು ಡಾ ಬಂದು ಎಡ್ ಆಗುತ್ತೆ. ಈ ಗುಣಿತಾಕ್ಷರ ಈ ಸ್ವರ ಒಂದು ಈ ಲಾಗೆ ಆ್ಯಡ್ ಆಗುತ್ತೆ, ಡೆಡ್ಲಿ ಅಂತ ಆಗುತ್ತೆ. ನೆಕ್ಸ್ಟ್ ಡಾಗೆ ಏತೊಂದು ದೀರ್ಘ ಡೇ ಅಂತ, ಅದಕ್ಕೆ ಡಾಗೆ ಏತೊಂದು ದೀರ್ಘ ಡೇ 0 ಡೇ ಡೇಂಜರ್. ಇವೆಲ್ಲ ಇಂಗ್ಲೀಷ್ ಪದಗಳು, ಅಂದರೆ ಆಂಗ್ಲ ಪದಗಳು. ನಾವು ಕನ್ನಡದಲ್ಲಿ ಬರೀತಾ ಇದ್ದೀವಿ. ಡೇಂಜರ್ ಅಂತ ಒಂದು ಪದನ ರಚಿಸಿದ್ದೀವಿ. ನೆಕ್ಸ್ಟ್ ಡಾಗೆ ಐತ್ವ ಡೈ. ಡೈಗೆ ಬರೀ ಡೈ ಅಂತ ಒಂದು ಪದನೂ ಹಾಕ್ಬೋದು, ಅಥವಾ ನಾವು ಡೈ ಅಂತಲೂ ಆಗುತ್ತೆ. ಅಂದರೆ ಹೇರ್ ಡೈ ಅಂತ ಹೇಳ್ತೀವಲ್ಲ, ಕಲರ್, ಹೇರ್ ಕಲರ್ ಅದು. ಅಥವಾ ನಾವು ಇನ್ನೊಂದು ಪದ ಡೈ ರಾಗುಡಿಸು ರೀ, ಡೈರಿ ಯಾನು, ಡೈರಿಯನ್ನು ಅಂತ ಒಂದು ಪದ ಮಾಡೋಣ. ಡೈರಿ ಬಂದು ಹಾಲಿನ ಡೈರಿನೇ ಆಗುತ್ತೆ, ಅಥವಾ ನಾವು ದಿನಚರಿ ಬರೆಯೋ ಅಂಥ ಒಂದು ಪುಸ್ತಕನೂ ಆಗುತ್ತೆ, ಡೈರಿಯನ್ನು ಅಂತ. ನೆಕ್ಸ್ಟ್ ಡಾಗೆ ಏತ್ವ ಕೊಂಬು ಕಿಳಿ ಕೊಟ್ಟಿವಿ ಅಂದರೆ ಡೊ ಆಗುತ್ತೆ. ಡೊಗೆ ಡಾಗೆ ಓತ್ವ ಕೊಟ್ಟು ಡೊ ಲಾ ಬರೆಯೋಣ, ಅದಕ್ಕೆ ಕೊಂಬು ಕೊಡೋಣ, ಳು ಆಗುತ್ತೆ, ಅದಕ್ಕೆ ಲಾವತ್ತು ಕೊಡೋಣ. ಡೊಳ್ಳು ಹಾ ಏತ್ವ ಕೊಂಬು ಕಿಳಿ ಹೋ, ಡೊಳ್ಳು ಹೋ. ಟಾಗೆ ಏತ್ವ ಟೇ, ಟೇಗೆ ಮತ್ತೆ ಟಾವತ್ತು ಕೊಡ್ತೀನಿ, ಡೊಳ್ಳು ಹೊಟ್ಟೆ ಅಂತ ಒಂದು ಪದ. ಇವೆರಡು ಬಂದು ಲಾ ಮತ್ತು ಟಾ, ಅದಕ್ಕೆ ಸಜಾತಿಯ ಒತ್ತಕ್ಷರಗಳನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಡಾ ಏತ್ವ ಕೊಂಬು ಕಿಳಿ ದೀರ್ಘ ಡೋ ಅಂತ ಆಗುತ್ತೆ, ಅದಕ್ಕೆ ಡಾ ಏತ್ವ ಕೊಂಬು ಕಿಳಿ ದೀರ್ಘ ಡೋ, ಮತ್ತು ಡಾ ಹಾಕ್ಬಿಟ್ಟು ಲಾವತ್ತು ಕೊಡ್ತೀನಿ, ಡೋಡ್ಲಾ ಹಾಲು. ಅಂದರೆ ಇದು ಒಂದು ಹಾಲಿನ ಕಂಪನಿ ಡೋಡ್ಲಾ ಅನ್ನೋದು, ಆ ಹಾಲಿನ ಕಂಪನಿಯನ್ನು ಹೇಳಿದ್ದೀವಿ, ಡೋಡ್ಲಾ ಹಾಲು ಅಂತ, ಡೋಡ್ಲಾ ಹಾಲು. ನೆಕ್ಸ್ಟ್ ಡವ್, ಡಾಗೆ ಹೌತ್ವ ಡೌ, ಡವ್ಗೆ ಡಾಗ ಅಥವಾ ಡೌ ರಾಗುಡಿಸು ರೀ ಯಾ ನಾ ಕೊಂಬು ನೂ, ನೂಗೆ ನಾವತ್ತು, ಡೌರಿಯನ್ನು ಅಂತ ಒಂದು ಪದ ಬರೆದಿದ್ದೀನಿ. ನೆಕ್ಸ್ಟ್ ಡವ್ ಆದ ನಂತರ ಡಾಗೆ 10 ಡಮ್, ಡಮ್ಗೆ ಡಾಗೆ 10 ಡಂಗ್. ಇಲ್ಲಿ ಇಮ್ಮ ಬರಲ್ಲ, ಇಂಗ್ ಸೌಂಡು ಬರುತ್ತೆ, ಡಂಗ್. ಕೊಂಬು ಕಿಳಿ ಗು, ಡಂಗೂರ, ಡಂಗೂರ ಅಂತ ಒಂದು ಪದನ ಮಾಡೋಣ. ನೆಕ್ಸ್ಟ್ ಡಹ, ಡಹಾಗೆ ಪದನ ಕೊನೆಯಲ್ಲಿ ಹಳಗನ್ನಡದಲ್ಲಿ ಎಲ್ಲನ ಹುಡುಕಿ ಪದಗಳ ರಚನೆ ಮಾಡಿ ನೋಡೋಣ. ಈಗ ಇದೆಲ್ಲ ಒಟ್ಟಿಗೆ ಒಂದು ಸರಿ ಹೇಳಿ ನೋಡೋಣ. ಡಾ ಡಮರುಗಗಳು, ಡಾ ಡಾಂಬರು, ಡಿ ಡಿಸೆಂಬರ್, ಡಿ ಡೀಸೆಲ್ ಅಥವಾ ಡೀಲ, ಡು ಡುಮ್ಮಣ್ಣ, ಡೂ ಡೂಗಗಳು, ಡ್ರು ಡ್ರುಂಚಾಲೆ, ಡೆ ಡೆಂಗ್ಯೂ ಜ್ವರ. ಇನ್ನೊಂದು ಪದ ಡೆಡ್ಲಿ. ನೆಕ್ಸ್ಟ್ ಡೇ ಡೇಂಜರ್, ಇಲ್ಲಿದೆ ಡಾಗೆ ದೀರ್ಘ ಸರಿಯಾಗಿ ಕೊಡ್ತೀನಿ, ಡೇಂಜರ್ ಅಂತ ಇದು. ಅನಂತರ ಡೈ, ಡೈ ಅಂತ ಆಗುತ್ತೆ, ಹೇರ್ ಡೈ ಅಂತ, ಅಥವಾ ಡೈರಿಯನ್ನು ಅನ್ನೋ ಒಂದು ಪದ ಮಾಡಿದ್ದೀವಿ. ಡೊ ಡೊಳ್ಳು ಹೊಟ್ಟೆ, ಡೋ ಡೋಡ್ಲಾ ಹಾಲು, ಡವ್ ಡೌರಿಯನ್ನು, ಡಮ್ ಡಂಗೂರ, ಡಹ ಅಂತ. ಇದಿಷ್ಟು ಟ ವರ್ಗದಲ್ಲಿ ಬರುವಂತಹ ಮೂರನೇ ಅಕ್ಷರ ಡ. ಅದರಿಂದ ಮತ್ತು ಅದರಿಂದ ಆದ ಗುಣಿತಾಕ್ಷರಗಳಿಂದ ಆದ ಪದಗಳೆಲ್ಲನೂ ಒಂದ್ಸರಿ ಬರೆದಿದ್ದೀವಿ. ಇದನ್ನು ಚೆನ್ನಾಗಿ ಹೇಳಿಕೊಂಡು ಪ್ರಾಕ್ಟೀಸ್ ಮಾಡಿ. ನಮಗೆ ಅಕ್ಷರ ಮತ್ತು ಪದಗಳ ರಚನೆಗೆ ತುಂಬ ಈಸಿ ಆಗುತ್ತೆ ಇದು.